ಏನೇನನ್ನೇ ಮಿಸ್ಟರ್ ಕೋಲಾರ್ ಬಾಗೇಪಲ್ಲಿ ಭಾಗ್ಯನಗರ ಅಲಿಯಾಸ್ ಕೆಂಪುಕೋಟೆ ಅವ್ರ ಬಗ್ಗೆ ನಮ್ಮ ಬಾಗೇಪಲ್ಲಿ ಬಗ್ಗೆ ಪಾಪ ಗೊತ್ತಿಲ್ಲ. ಬಾಗೇಪಲ್ಲಿ ಜನಪ್ರಿಯ ಶಾಸಕರ ಮೇಲೆ ಇಟ್ಕೊಂಡಿರ್ತಕ್ಕಂಥ ಪ್ರೀತಿ, ಅವರ ಮೇಲೆ ಅಭಿಮಾನ ಮತ್ತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜನಾಂಗಗಳ ಜೊತೆ ಸಂಪರ್ಕ ಇರೋದು ಇಡೀ ನಮ್ಮ ಕರ್ನಾಟಕ ಕ್ಷೇತ್ರ 224 ಕ್ಷೇತ್ರಗಳಲ್ಲಿ ವಿಶೇಷವಾಗಿ ನಮ್ಮ ಕ್ಷೇತ್ರ ಇದು ಸ್ಪೆಷಲ್ ಆಗಿ ಅಂತ ಜನಗಳನ್ನ ಸಾಕ್ತಾ ಇರೋದು ಯಾರಾದ್ರೂ ಇದ್ರೆ ಏಕೈಕ ವ್ಯಕ್ತಿ ನಮ್ಮ ಶಾಸಕ ಸುಬ್ಬಾರೆಡ್ಡಿ ಅನ್ನೋರು ಮಾತ್ರ. ಪಾಪ ಯಾರೋ ಕೋಲಾರ ವ್ಯಕ್ತಿ ಗೊತ್ತಿಲ್ಲ. ಅವ್ರು ಏನೋ ನೆನ್ನೆ ಬಂದ್ಬಿಟ್ಟು 800 ಎಕರೆ ಜಮೀನು ಕಬ್ಲಿಕೆ ಮಾಡಿದ್ದಾರೆ, ಅದು ಇದು ಏನೇನೋ ಪಾಪ ಬಂದ್ಬಿಟ್ಟು 15 ನಿಮಿಷ 20 ನಿಮಿಷ ಬಂದು ಗಾಳಿಯಲ್ಲಿ ಕುಂದೋಸ್ಬಿಟ್ಟು ಹೋಗಿದ್ದಾರೆ. ಪಾಪ ಪೇಮೆಂಟ್ ಕಮ್ಮಿ ಆಗಿತ್ತೇನೋ, ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ ಜಾಸ್ತಿ ಹೊತ್ತು ಮಾತಾಡ್ತಾ ಇದ್ರು, ಕಮ್ಮಿ ಕೊಟ್ಟಿದ್ದಾರೆ ಪಾಪ ಕಮ್ಮಿ ಮಾತಾಡ್ಕೊಂಡು ಹೋಗಿದ್ದಾರೆ. ಮಿಸ್ಟರ್ ಇವರು ಯಾಕೆ ಈಗ ಸುಳ್ಳು ಆರೋಪ ಮಾಡ್ತಾ ಇರೋದು? ಈ ಸಚಿವ ಸ್ಥಾನ ಕೊಡ್ತಾರೆ, ಸಚಿವ ಸಂಪುಟ ವಿಸ್ತರಣೆ ಆಗ್ತಾರಂದ್ರೆ ವಿತಿನ್ 1 ವೀಕ್ ಬಿಫೋರ್ ಆಗಿ ಬಂದ್ಬಿಟ್ಟು ಇವರು ಈ ತರ ಆರೋಪಗಳನ್ನು ಜಮೀನು ಕಬ್ಲಿಕೆ ಮಾಡಿದ್ದಾರೆ, ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಇದೇ ತರ ಒಂದು 6 ತಿಂಗಳು 1 ವರ್ಷದ ಹಿಂದೆ ಇಡಿ ಕೇಸ್ ಅಂತ ಬಂತ, ನಿಮ್ಗೆಲ್ಲ ಗೊತ್ತಿರ್ತದೆ. ವಿದೇಶಿಯರಲ್ಲಿ ವಾಸಿ ಮಾಡಿದ್ದಾರೆ. ವಿದೇಶದಲ್ಲಿ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಆಸ್ತಿ ಮಾಡ್ಬಿಟ್ಟು ಇದೆಲ್ಲ ದೋಚ್ಕೊಂಡು ಹೋಗಿ ಅಲ್ಲಿ ಇಡ್ತಾ ಇದಾರೆ ಅಂತ. ಅವ್ರ ಪಾಸ್ಪೋರ್ಟ್ ಕೂಡ ಫೇಕ್ ಮಾಡಿ ನಕಲಿ ಮಾಡಿ ಮಾಡ್ತಂತ ವ್ಯಕ್ತಿಗಳೆಲ್ಲಾನು ಸೇರ್ಕೊಂಡು ನೀವೆಲ್ಲ ಶಾಮೀಲಾಗಿ ಯಾರೋ ಚಳಿಗಳು ಕರ್ಸ್ಬಿಟ್ಟು ಅದು ಮಾಡಿದ್ದಾರೆ, ಇದು ಮಾಡಿದ್ರು. ಭೂ ಕಬ್ಲಿಕೆ ಅನ್ನೋದು ಗೊತ್ತಾ ನಿಮ್ಗೆ? ಹೋಗ್ಲಿ, ಶಾಸಕರ ಹೆಸರಲ್ಲಿ 800 ಎಕರೆ ಜಮೀನಲ್ಲಿ ಎಲ್ಲಾದ್ರೂ 1 ಎಕರೆ ಜಮೀನ್ ಇದ್ರೆ ಹೇಳ್ರಿ. ಸುಮ್ನೆ ಏನೇನೋ ಮಾಡ್ಬಿಟ್ಟು ಅವ್ರು ಮಾಡ್ಕೊಂಡಿದ್ದಾರೆ, ಇವ್ರು ಮಾಡ್ಕೊಂಡಿದ್ರು. ಯಾವನೋ ಜಮೀನು ಮಾಡಿದ್ರೆ ಶಾಸಕರ ಹೆಸರು ಯಾಕೆ ಬರ್ತೀರಿ? ಹಾಗಾದ್ರೆ ಆಯ್ತು, ಶಾಸಕರು ತಗೊಂಡಿರ್ತಾರೆ ಅಂತ ಶಾಸಕರು ಹಾಗಾದ್ರೆ ಜಮೀನು ತಗೋಬಾರ್ದಾ? ಇದೆಲ್ಲ ನೋಡಿ, ಅವರೆಲ್ಲ ಸುಮ್ನೆ ಏನೋ ಇಲ್ಲ ಸಲ್ಲ ಆರೋಪಗಳೆಲ್ಲ ಮಾಡಿ ಈ ಕ್ಷೇತ್ರ ಜನ ಸಚಿವರಾಗಕ್ಕೆ ಅವರು ನಾನಾ ರೀತಿಯಲ್ಲಿ ಪ್ಲಾನ್ ಮಾಡಿಕೊಂಡು ಯಾರನ್ನ ಚೇಳುಗಳನ್ನ ಬಿಟ್ಟು ಚಮಚಾಗಳನ್ನ ಬಿಟ್ಟು ಈ ತರ ಮಾಡೋದು ಈ ನಮ್ಮ ಜನ ನೋಡ್ತಾ ಇದ್ದಾರೆ. ದಯವಿಟ್ಟು ಮಿಸ್ಟರ್ ಕೋಲಾರ್ ಅವರೇ, ಇದೆಲ್ಲ ಬಾಗೇಪಲ್ಲಿ ನಡೆಯಲ್ಲ. ಇದು ಇತಿಹಾಸಕ್ಕೆ ಉಳ್ಳಂತಹ ಬಾಗೇಪಲ್ಲಿ ಕ್ಷೇತ್ರ ಈಗ ಹೊಸದಾಗಿ ಭಾಗ್ಯನಗರ ಆಗಿದೆ. ಈಗ ನಾವು ಹೇಳ್ತಾ ಇದ್ವಿ ಕೆಂಪುಕೋಟೆ, ಅರ್ಥ ಮಾಡ್ಕೊಳ್ರಿ, ನಿಮ್ಗೆ ಅರ್ಥ ಆಗಿರ್ಬೋದು ಕೆಂಪುಕೋಟೆ ಮೀನಿಂಗ್ ಏನಂತ. ದಯವಿಟ್ಟು ನೋಡ್ರಿ, ಈಗ ನೋಡ್ರಿ, ಇನ್ನೊಬ್ಬರ ಬಗ್ಗೆ ಲೈಂಗಿಕ ದೌರ್ಜನ್ಯ ಮಾಡ್ತಾರೆ. ಯಾರು ಅಮರನಾಥ್ ರೆಡ್ಡಿ ಅವರು ಲೈಂಗಿಕ ದೌರ್ಜನ್ಯ ಮಾಡ್ತಾರೆ. ಎಲ್ಲಾದ್ರೂ ನಮ್ಮ ಬಾಗೇಪಲ್ಲಿ ಗುಡಿಬಂಡೆ ಎಲ್ಲ ಚೇಳೂರಲ್ಲಿ ಒಂದು ಕೇಸ್ ಏನಾದ್ರು ಹೋಗಿದೆ, ಕಂಪ್ಲೇಂಟ್ ಯಾರಾದ್ರು ಬರ್ಕೊಟ್ಟಿದಾರಾ? ಸುಮ್ನೆ ಏನೋ ಒಂದು ಹೇಳೋದು. ಅವ್ರಿಗೆ ಇನ್ನ ಸದ್ಯಕ್ಕೆ ಯಾರನ್ನ ಲೀಡರ್ಗಳಿದಾರಲ್ಲ, ಆ ಲೀಡರ್ಗಳ ಹೆಸರು ಹೇಳಿಲ್ಲ ಪಾಪ. ಅವರು SC/ST ಇವತ್ತು ಅದೇ ರೀತಿಯಲ್ಲಿ ರಕ್ಷಣೆ ಮಾಡ್ತಾ ಏಕೈಕ ವ್ಯಕ್ತಿ ನಮ್ಮ ಶಾಸಕರು. ಅಂತ ಅವ್ರನ್ನ ಸುಮ್ನೆ ನೀವು ಅವ್ರನ್ನ ಲೈಂಗಿಕ ದೌರ್ಜನ್ಯ ರೌಡಿ ಶೀಟರ್ ಒಂದು 2010ರಿಂದ ನೋಡಿ ಇದುವರೆಗೂ ಒಬ್ಬ ರೌಡಿ ಶೀಟರ್ಗೆ ಕಮ್ಮಿ ಇಲ್ಲಿ ಶಾಂತಿಯುತವಾಗಿರುವಂತ ನಮ್ಮ ಸಮಾಜವನ್ನು ಉದ್ಭವ ಮಾಡಬೇಕು ಅಂತ ಹಿತಾಸಕ್ತಿಯಿಂದ ಒಳ್ಳೆ ರೀತಿಯಲ್ಲಿ ಇರ್ಬೇಕು, ಈ ಜನ ಶಾಂತಿಯುತವಾಗಿರ್ಬೇಕಂತ ಕಾಣ್ತಕ್ಕಂಥ ಕನ್ಸ್ಕೊಂಡವರು, ನಮ್ಮ ಅಭಿವೃದ್ಧಿ ಆಗ್ಬೇಕಂತ ಕನ್ಸ್ಕೊಂಡಿರೋರು ನಮ್ಮ ಏಕೈಕ ಶಾಸಕರು ಎಸ್.ಎನ್. ಸುಬ್ಬಾರೆಡ್ಡಿ ಅನ್ನೋರು. ಹಂಗಿದ್ರೆ ನೋಡ್ರಿ, ಒಂದ್ಸರಿ ಇಂಡಿಪೆಂಡೆಂಟ್, 2 ಸತಿ ಕಾಂಗ್ರೆಸ್ ಪಕ್ಷದಿಂದ ಲೀಡಾಗಿ ಗೆದ್ದಿರೋರು ಅಂತ ಯಾರು ಇದ್ರೆ 3 ಸತಿ ಗೆದ್ದಿರೋರು. 15 ವರ್ಷ ಇಡೀ ರಾಜಕಾರಣದಲ್ಲಿ ಅತಿ ಹೆಚ್ಚಿನ ಮತದ ಅಂತರದಿಂದ ಗೆದ್ದಂತ ವ್ಯಕ್ತಿ ನಮ್ಮ ಶಾಸಕರು. ಅಂತವ್ರ ಮೇಲೆ ಏನೇನೋ ಸುಳ್ಳು ಆರೋಪ ಮಾಡಿ ಗಾಳಿಯಲ್ಲಿ ಗುಂಡೋಡಿಸ್ಬಿಟ್ಟು ನೀನು ಫಟ್ ಅಂತ ಹೊರಟೋಗ್ಬಿಟ್ರೆ ನಿನ್ಗೇನು ದೇವ್ರು ಒಳ್ಳೇದ್ ಮಾಡಲ್ಲ. ನೋಡ್ರಿ, ಹುಷಾರಾಗಿರಪ್ಪ. ನೀನೆಲ್ಲೋ ಕೋಲಾರ ನಾಳೆ ಆ ಕಡೆ ಬೆದರ್ಸೋ ಏನೋ ಮಾಡ್ಕೊ. ನಮ್ಮ ಕ್ಷೇತ್ರ ಜನ, ನಾವು SC/ST ಜನ ಸ್ವಾಭಿಮಾನದಿಂದ ಬದುಕಿ ಇಲ್ಲಿ ಇದಾರೆ ರೀ. ನಮ್ಮ ಅಣ್ಣ ತಮ್ಮಂದಿರಾಗಿ ಬದುಕೊಂಡು ಎಲ್ಲಾ ಚೆನ್ನಾಗಿದ್ದು ಬಾಳಿ ಎಲ್ಲ ಇದೀವಿ, ನಾವೇ ಇದೀವ್ರಿ. ಈಗ SC/ST ಜನ ಯಾರಾದ್ರೂ ಬಣ್ಣ ಎಲ್ಲ ದಲಿತ ಸಂಘಟನೆಗಳು ಕೂಡ ಬಂದು ರಕ್ಷಣೆ ಮಾಡ್ತಾರೆ ಅವ್ರನ್ನ. ನೀವು ಅಲ್ಲಿಂದ ಏನ್ ಬರೋದು ಅಂದ್ರೆ ಏನ್ ದೊಡ್ಡ ಇದೇನಿಲ್ಲ. ನಿಮ್ಗೆ ಯಾರಾದ್ರೂ ಒಬ್ರು ಕಂಪ್ಲೇಂಟ್ ಕೊಟ್ಟಿದಾರನ್ರಿ, ಆ ಜಮೀನು ಇಂತಾಗಿದೆ, ಈ ತರ ಜಮೀನು ಈ ತರ ಆಗಿದೆ. ನಿನ್ನ ಯಾರೋ ಪಾಪ ಹೋಗ್ಬಿಟ್ಟು ಫೋನಲ್ಲಿ ಮಾತಾಡ್ಕೊಂಡು ನಿಮ್ನೆಲ್ಲ ಗೊತ್ತಿದೆ. ವಿಜಯಪುರ ಶ್ರೀಗಟ್ಟ ಕಡೆ ನೀನು ಯಾರ ನಮ್ಮ ಮಹಿಳಾ ಅವರು ಯಾವ ತರ ಮಾಡಿದಾರೆ, ದುಡ್ಡು ಇಸ್ಕೊಂಡು ನೀವು ಯಾವ ತರ ಮಾಡಿದ್ರು, ನಿಮ್ ಮನೆ ಬಂಗ್ಲೆ ಯಾವ ತರ ಬಂದಿದೆ ಎಲ್ಲ ಗೊತ್ತು ನಮ್ಗೆ. ಅವೆಲ್ಲ ವಿಚಾರ ಮಾಡೋದ್ ಬೇಡ ಇಲ್ಲಿ. ಏನಂದ್ರೆ ನೀನು ನೋಡಪ್ಪ, ಬಾಗೇಪಲ್ಲಿ ಜನ ಶಾಂತಿಯಿಂದ ಎಲ್ಲಾ ಜನಾಂಗ
ಎಲ್ಲಾ ಜನತೆ ಕೂಡ ಇಲ್ಲಿ ಒಂದಾಗಿ ಬಾಳ್ತಾ ಇರ್ತಕ್ಕಂತ ಕ್ಷೇತ್ರವಾಗಿರೋದ್ರಿಂದ ನೀನು ಏನಂದ್ರೆ ಅಲ್ಲಿ ಬಂದ್ಬಿಟ್ಟು ಮಸಿ ಬೆಳ್ಸಕ್ಕಂತ ನಮ್ಮ ಎಸ್ ಟಿ ಜನಾಂಗಕ್ಕೆ ಮಾಡ್ಬೇಡ. ದಯವಿಟ್ಟು ನೀನೇನಾದ್ರೂ ದಾಖಲೆ ಅನೇಕ ಕರ್ನಾಟಕ ರಾಜ್ಯದಲ್ಲಿ ಅನೇಕ ತನಖಾ ವ್ಯವಸ್ಥೆ ತಂಡ ಎಲ್ಲಾ ಸಂಸ್ಥೆಗಳೆಲ್ಲ ಐತೆ, ಕೊಡ್ರಿ ಅರ್ಜಿ ಕೊಡ್ರಿ, ಎನ್ಕ್ವೈರಿ ಮಾಡ್ತಾರೆ. ನೀನು ಬಂದ್ಬಿಟ್ಟು ನೀನೇನೋ ಪ್ರಚಾರ ಮಾಡ್ಬೇಕು ಇಲ್ಲಿ, ಅವರು ನಿಮ್ಗೆ ಹೆಸರು ವಾಸಿ ಆಗ್ಬೇಕು, ಯಾಕಂದ್ರೆ ಪಾಪ ಪೇಮೆಂಟ್ ಪಾರ್ಟಿ ಇತ್ತು, ಏನ್ ಮಾಡಕ್ಕಲ್ಲ, ಬರ್ಲೇಬೇಕಲ್ಲ. ಹಂಗಾಗಿ ದಯವಿಟ್ಟು ನೋಡ್ರಿ, ಹುಷಾರು. ನಮ್ಮ ಬಾಗೇಪಲ್ಲಿ ಜನ ಸ್ವಾಭಿಮಾನದಿಂದ ಬದುಕತಕ್ಕಂಥವ್ರು ನಮ್ಮ ಎಸ್ ಟಿ ಇದ್ದಂಗೆ ಅದರಿಂದ ಉತ್ತಮವಾಗಿ ನಾವೆಲ್ಲಾ ಜನ ಅಣ್ಣ ತಮ್ಮದ್ರಲ್ಲಿ ಬದುಕುವ ಕ್ಷೇತ್ರ ಆಗಿರೋದ್ರಿಂದ ಶಾಸಕರ ಬಗ್ಗೆ ಅಗ್ರವಾಗಿ ಮಾತಾಡಿದ್ರೆ ಮುಂದಿನ ದಿನದಲ್ಲಿ ನಿಮ್ಗೆ ಬೇರೆ ರೀತಿ ನಿಮ್ಗೆ ಉತ್ತರ ಕೊಡ್ಬೇಕಾಗ್ತದೆ. ಹಂಗಾಗಿ ದಯವಿಟ್ಟು ನಿಮ್ ಕೆಲಸ ಕಾರ್ಯಗಳೇನಿದ್ರೆ ಕಾನೂನು ರೀತಿಯಲ್ಲಿ ಹೋಗಿ. ಹಂಗಾಗಿ ನಿಮ್ ಮೂಲಕ ಈ ಮಾಧ್ಯಮ ಮೂಲಕ ನಿಮ್ಗೆ ಹೆಸರನ್ನು ಕೂಡ ಕೊಡ್ತಾ ಇದ್ದೀನಿ.